2025ರ ದ್ವಿತೀಯ PUC ಫಲಿತಾಂಶ ಬಂದಿದೆ. ರಾಜ್ಯದ ಬೆಂಗಳೂರಿನಲ್ಲಿರುವಂಥ ASC ಕಾಲೇಜ್ನ ವಿದ್ಯಾರ್ಥಿನಿ ಪ್ರತೀಕ್ಷಾ ಇಡೀ ರಾಜ್ಯಕ್ಕೆ 3ನೇ ಸ್ಥಾನವನ್ನು ಪಡೆದಿದ್ದಾರೆ. ನಮ್ಮೊಟ್ಟಿಗಿದ್ದಾರೆ. ಪ್ರತೀಕ್ಷಾ, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಏನು ಅನ್ನಿಸ್ತಾ ಇದೆ? I'm feeling very happy actually. It's all the efforts of the college, teachers and everything. Without them, I couldn't have got this score. And all the college efforts, the programs what they conducted, toppers program, the continuous tests that they conducted, all of them helped me very much for the final exams. Yeah. ಯಾವಾಗಲೂ ಹೆಣ್ಮಕ್ಳಿಗೆ ಜಾಸ್ತಿ ಮಾರ್ಕ್ಸ್ ಬರುತ್ತೆ, ಯಾಕೆ? Yeah, we actually have the determination, so yeah, we get the marks. How do you feel? I feel very happy. Thank you. ಅದೊಂದು ಕಡೆ ಅವರ ಪೋಷಕರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ನಿಮಗೇನು ಅನಿಸ್ತಾ ಇದೆ? ತುಂಬ ಸಂತೋಷ ಆಗ್ತಾ ಇದೆ ಸರ್, ತುಂಬ ಸಂತೋಷ ಆಗ್ತಾ ಇದೆ. ಚೆನ್ನಾಗಿ ಓದಿದ್ದಾಳೆ, ಕಾಲೇಜ್ ಎಫರ್ಟು ಚೆನ್ನಾಗಿದೆ. ಅಲ್ಲಿ ಎವ್ರಿ ಮಂತ್ ಟೆಸ್ಟ್ ಗಿಸ್ಟ್ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ರು. ಎಲ್ಲ ಓದಿ ಹೋಪ್ಸ್ ಇತ್ತು ನನಗೆ ಆಗುತ್ತೆ ಅಂತ. ಥರ್ಡ್ ರ್ಯಾಂಕ್ ಬಂದಿದ್ದಾಳೆ, ತುಂಬ ಸಂತೋಷ. ಒಂದಿಷ್ಟು ಜನ ಅಪ್ಪ ಅಮ್ಮಂದ್ರೆ ಬೈತಾ ಇರ್ತಾರೆ, 3ನೇ ರ್ಯಾಂಕ್ ಆಯಿತು, ಸೆಕೆಂಡು ಫಸ್ಟ್ ಬರಬೇಕಿತ್ತು ಅಂತ. ಆ ಥರ ಏನಿಲ್ಲ, ಅದು ಬಂದಿದೆ ಗ್ರೇಟ್. ನನಗೆ ಥರ್ಡ್ ರ್ಯಾಂಕ್ ಆಗಲಿ ಫಸ್ಟ್ ರ್ಯಾಂಕ್ ಒಂದು ರ್ಯಾಂಕ್ ಚೆನ್ನಾಗಿ ಬಂದಿದೆ, ಸಂತೋಷ ಪಡ್ತೀವಿ. ಓಕೆ ಸರ್. ಅದೊಂದು ಕಡೆ ಇಲ್ಲಿ ಕಾಲೇಜ್ನ ಸಂಭ್ರಮಾಚರಣೆಯನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿರುವಂಥ ಅವರ ಮೇಷ್ಟ್ರು ಈಗ ಮಗಳಿಗೆ, ಅವರ ವಿದ್ಯಾರ್ಥಿನಿಗೆ ಸಿಹಿಯನ್ನು ತಿನ್ನಿಸಿ ಅವರ ಕುಟುಂಬಸ್ಥರಿಗೆ ಸಿಹಿಯನ್ನು ಹಂಚುವಂಥ ಒಂದು ಯತ್ನದಲ್ಲಿದ್ದಾರೆ. ಮುರಳೀರವರು ಈ ಒಂದು ಸಂಸ್ಥೆಯ ಮುಖ್ಯಸ್ಥರು. ಸರ್, ನಿಮ್ಮ ಸಂಸ್ಥೆಯ ಮಗು 3ನೇ ರ್ಯಾಂಕು. ತುಂಬ ಖುಷಿ ಆಯಿತು ಸರ್. ವಿ ಆರ್ ವೆರಿ ಪ್ರೌಡ್ ಆಫ್ ಹರ್. ಆ್ಯಕ್ಚುಲಿ ಟು ಬಿ ಫ್ರ್ಯಾಂಕ್, ವಿ ಎಕ್ಸ್ಪೆಕ್ಟೆಡ್ ಫಸ್ಟ್ ರ್ಯಾಂಕ್ ಓನ್ಲಿ. It doesn't matter. So it happens sometimes, getting 1 or 2 marks difference. And on behalf of the management of ASC, we wish her all the very best, and Almighty bless her. ಇಲ್ಲಿಗೆ 3ನೇ ರ್ಯಾಂಕ್ ತೆಗೆದುಕೊಂಡಂಥ ವಿದ್ಯಾರ್ಥಿನಿ ಈಗ ಪೋಷಕರಿಗೂ ಕೂಡ ಖುಷಿ ಇದೆ, ಆಕೆಗೂ ಕೂಡ ಖುಷಿ ಇದೆ, ಸಂಸ್ಥೆಗೂ ಖುಷಿ ಇದೆ. ಇಂಥ ಘಟನೆ ಮುಂದುವರಿಯಬೇಕು, ಅದರ ಜೊತೆಗೆ ಮತ್ತಷ್ಟು ಉನ್ನತ ಮಟ್ಟಕ್ಕೆ ಏರಲಿ ಅನ್ನೋದು ಪೋಷಕರ ಹಾಗೂ ಸಂಸ್ಥೆಯ ಹಾರೈಕೆಯಾಗಿದೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. 2025ರ ದ್ವಿತೀಯ PUC ಫಲಿತಾಂಶ ಬಂದಿದೆ. ರಾಜ್ಯದ ಬೆಂಗಳೂರಿನಲ್ಲಿರುವಂಥ ASC ಕಾಲೇಜ್ನ ವಿದ್ಯಾರ್ಥಿನಿ ಪ್ರತೀಕ್ಷಾ ಇಡೀ ರಾಜ್ಯಕ್ಕೆ 3ನೇ ಸ್ಥಾನವನ್ನು ಪಡೆದಿದ್ದಾರೆ. ನಮ್ಮೊಟ್ಟಿಗಿದ್ದಾರೆ. ಪ್ರತೀಕ್ಷಾ, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಏನು ಅನ್ನಿಸ್ತಾ ಇದೆ? I'm feeling very happy actually. It's all the efforts of the college, teachers and everything. Without them, I couldn't have got this score. And all the college efforts, the programs what they conducted, toppers program, the continuous tests that they conducted, all of them helped me very much for the final exams. Yeah. ಯಾವಾಗಲೂ ಹೆಣ್ಮಕ್ಳಿಗೆ ಜಾಸ್ತಿ ಮಾರ್ಕ್ಸ್ ಬರುತ್ತೆ, ಯಾಕೆ? Yeah, we actually have the determination, so yeah, we get the marks. How do you feel? I feel very happy. Thank you. ಅದೊಂದು ಕಡೆ ಅವರ ಪೋಷಕರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ನಿಮಗೇನು ಅನಿಸ್ತಾ ಇದೆ? ತುಂಬ ಸಂತೋಷ ಆಗ್ತಾ ಇದೆ ಸರ್, ತುಂಬ ಸಂತೋಷ ಆಗ್ತಾ ಇದೆ. ಚೆನ್ನಾಗಿ ಓದಿದ್ದಾಳೆ, ಕಾಲೇಜ್ ಎಫರ್ಟು ಚೆನ್ನಾಗಿದೆ. ಅಲ್ಲಿ ಎವ್ರಿ ಮಂತ್ ಟೆಸ್ಟ್ ಗಿಸ್ಟ್ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ರು. ಎಲ್ಲ ಓದಿ ಹೋಪ್ಸ್ ಇತ್ತು ನನಗೆ ಆಗುತ್ತೆ ಅಂತ. ಥರ್ಡ್ ರ್ಯಾಂಕ್ ಬಂದಿದ್ದಾಳೆ, ತುಂಬ ಸಂತೋಷ. ಒಂದಿಷ್ಟು ಜನ ಅಪ್ಪ ಅಮ್ಮಂದ್ರೆ ಬೈತಾ ಇರ್ತಾರೆ, 3ನೇ ರ್ಯಾಂಕ್ ಆಯಿತು, ಸೆಕೆಂಡು ಫಸ್ಟ್ ಬರಬೇಕಿತ್ತು ಅಂತ. ಆ ಥರ ಏನಿಲ್ಲ, ಅದು ಬಂದಿದೆ ಗ್ರೇಟ್. ನನಗೆ ಥರ್ಡ್ ರ್ಯಾಂಕ್ ಆಗಲಿ ಫಸ್ಟ್ ರ್ಯಾಂಕ್ ಒಂದು ರ್ಯಾಂಕ್ ಚೆನ್ನಾಗಿ ಬಂದಿದೆ, ಸಂತೋಷ ಪಡ್ತೀವಿ. ಓಕೆ ಸರ್. ಅದೊಂದು ಕಡೆ ಇಲ್ಲಿ ಕಾಲೇಜ್ನ ಸಂಭ್ರಮಾಚರಣೆಯನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿರುವಂಥ ಅವರ ಮೇಷ್ಟ್ರು ಈಗ ಮಗಳಿಗೆ, ಅವರ ವಿದ್ಯಾರ್ಥಿನಿಗೆ ಸಿಹಿಯನ್ನು ತಿನ್ನಿಸಿ ಅವರ ಕುಟುಂಬಸ್ಥರಿಗೆ ಸಿಹಿಯನ್ನು ಹಂಚುವಂಥ ಒಂದು ಯತ್ನದಲ್ಲಿದ್ದಾರೆ. ಮುರಳೀರವರು ಈ ಒಂದು ಸಂಸ್ಥೆಯ ಮುಖ್ಯಸ್ಥರು. ಸರ್, ನಿಮ್ಮ ಸಂಸ್ಥೆಯ ಮಗು 3ನೇ ರ್ಯಾಂಕು. ತುಂಬ ಖುಷಿ ಆಯಿತು ಸರ್. ವಿ ಆರ್ ವೆರಿ ಪ್ರೌಡ್ ಆಫ್ ಹರ್. ಆ್ಯಕ್ಚುಲಿ ಟು ಬಿ ಫ್ರ್ಯಾಂಕ್, ವಿ ಎಕ್ಸ್ಪೆಕ್ಟೆಡ್ ಫಸ್ಟ್ ರ್ಯಾಂಕ್ ಓನ್ಲಿ. It doesn't matter. So it happens sometimes, getting 1 or 2 marks difference. And on behalf of the management of ASC, we wish her all the very best, and Almighty bless her. ಇಲ್ಲಿಗೆ 3ನೇ ರ್ಯಾಂಕ್ ತೆಗೆದುಕೊಂಡಂಥ ವಿದ್ಯಾರ್ಥಿನಿ ಈಗ ಪೋಷಕರಿಗೂ ಕೂಡ ಖುಷಿ ಇದೆ, ಆಕೆಗೂ ಕೂಡ ಖುಷಿ ಇದೆ, ಸಂಸ್ಥೆಗೂ ಖುಷಿ ಇದೆ. ಇಂಥ ಘಟನೆ ಮುಂದುವರಿಯಬೇಕು, ಅದರ ಜೊತೆಗೆ ಮತ್ತಷ್ಟು ಉನ್ನತ ಮಟ್ಟಕ್ಕೆ ಏರಲಿ ಅನ್ನೋದು ಪೋಷಕರ ಹಾಗೂ ಸಂಸ್ಥೆಯ ಹಾರೈಕೆಯಾಗಿದೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. 2025ರ ದ್ವಿತೀಯ PUC ಫಲಿತಾಂಶ ಬಂದಿದೆ. ರಾಜ್ಯದ ಬೆಂಗಳೂರಿನಲ್ಲಿರುವಂಥ ASC ಕಾಲೇಜ್ನ ವಿದ್ಯಾರ್ಥಿನಿ ಪ್ರತೀಕ್ಷಾ ಇಡೀ ರಾಜ್ಯಕ್ಕೆ 3ನೇ ಸ್ಥಾನವನ್ನು ಪಡೆದಿದ್ದಾರೆ. ನಮ್ಮೊಟ್ಟಿಗಿದ್ದಾರೆ. ಪ್ರತೀಕ್ಷಾ, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಏನು ಅನ್ನಿಸ್ತಾ ಇದೆ? I'm feeling very happy actually. It's all the efforts of the college, teachers and everything. Without them, I couldn't have got this score. And all the college efforts, the programs what they conducted, toppers program, the continuous tests that they conducted, all of them helped me very much for the final exams. Yeah.
ಯಾವಾಗಲೂ ಹೆಣ್ಮಕ್ಳಿಗೆ ಜಾಸ್ತಿ ಮಾರ್ಕ್ಸ್ ಬರುತ್ತೆ ಯಾಕೆ? Yeah, we actually have the determination, so yeah, we get the marks. I feel very happy. ಮತ್ತೊಂದು ಕಡೆ ಅವರ ಪೋಷಕರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ನಿಮಗೇನು ಅನಿಸ್ತಾ ಇದೆ? ತುಂಬ ಸಂತೋಷ ಆಗ್ತಾ ಇದೆ ಸರ್, ತುಂಬ ಸಂತೋಷ ಆಗ್ತಾ ಇದೆ. ಚೆನ್ನಾಗಿ ಓದಿದ್ದಾಳೆ, ಕಾಲೇಜ್ ಎಫರ್ಟು ಚೆನ್ನಾಗಿದೆ. ಅಲ್ಲಿ ಎವ್ರಿ ಮಂತ್ ಟೆಸ್ಟ್ ಗಿಸ್ಟ್ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ರು. ಎಲ್ಲ ಓದಿ ಹೋಪ್ಸ್ ಇತ್ತು ನನಗೆ ಆಗುತ್ತೆ ಅಂತ. ಥರ್ಡ್ ರ್ಯಾಂಕ್ ಬಂದಿದ್ದಾಳೆ, ತುಂಬ ಸಂತೋಷ. ಒಂದಿಷ್ಟು ಜನ ಅಪ್ಪ ಅಮ್ಮಂದ್ರು ಬೈತಾ ಇರ್ತಾರೆ, 3ನೇ ರ್ಯಾಂಕ್ ಆಯಿತು, ಸೆಕೆಂಡು ಫಸ್ಟ್ ಬರಬೇಕಿತ್ತು ಅಂತ. ಆ ಥರ ಏನಿಲ್ಲ, ಅದು ಬಂದಿದೆ ಗ್ರೇಟ್. ನನಗೆ ಥರ್ಡ್ ರ್ಯಾಂಕ್ ಆಗಲಿ ಫಸ್ಟ್ ರ್ಯಾಂಕ್ ಒಂದು ರ್ಯಾಂಕು ಚೆನ್ನಾಗಿ ಬಂದಿದೆ, ಸಂತೋಷ ಪಡ್ತೀವಿ. ಓಕೆ ಸರ್. ಅದೊಂದು ಕಡೆ ಇಲ್ಲಿ ಕಾಲೇಜ್ನ ಸಂಭ್ರಮಾಚರಣೆಯನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿರುವಂಥ ಅವರ ಮೇಷ್ಟ್ರು ಈಗ ಮಗಳಿಗೆ, ಅವರ ವಿದ್ಯಾರ್ಥಿನಿಗೆ ಸಿಹಿಯನ್ನು ತಿನ್ನಿಸಿ ಅವರ ಕುಟುಂಬಸ್ಥರಿಗೆ ಸಿಹಿಯನ್ನು ಹಂಚುವಂಥ ಒಂದು ಯತ್ನದಲ್ಲಿದ್ದಾರೆ. ಮುರಳೀರವರು ಈ ಒಂದು ಸಂಸ್ಥೆಯ ಮುಖ್ಯಸ್ಥರು. ಸರ್, ನಿಮ್ಮ ಸಂಸ್ಥೆಯ ಮಗು 3ನೇ ರ್ಯಾಂಕು. ತುಂಬ ಖುಷಿ ಆಯಿತು ಸರ್. ವಿ ಆರ್ ವೆರಿ ಪ್ರೌಡ್ ಆಫ್ ಹರ್. Actually, to be frank, we expected first rank only. It doesn't matter. So it happens sometimes getting 1 or 2 marks difference. And on behalf of the management of ASC, we wish her all the very best and Almighty bless her. ಇಲ್ಲಿಗೆ 3ನೇ ರ್ಯಾಂಕ್ ತೆಗೆದುಕೊಂಡಂಥ ವಿದ್ಯಾರ್ಥಿನಿ ಈಗ ಪೋಷಕರಿಗೂ ಕೂಡ ಖುಷಿ ಇದೆ, ಆಕೆಗೂ ಕೂಡ ಖುಷಿ ಇದೆ, ಸಂಸ್ಥೆಗೂ ಖುಷಿ ಇದೆ. ಇಂಥ ಘಟನೆ ಮುಂದುವರಿಯಬೇಕು, ಅದರ ಜೊತೆಗೆ ಮತ್ತಷ್ಟು ಉನ್ನತ ಮಟ್ಟಕ್ಕೆ ಏರಲಿ ಅನ್ನೋದು ಪೋಷಕರ ಹಾಗೂ ಸಂಸ್ಥೆಯ ಹಾರೈಕೆಯಾಗಿದೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. 2025ರ ದ್ವಿತೀಯ PUC ಫಲಿತಾಂಶ ಬಂದಿದೆ. ರಾಜ್ಯದ ಬೆಂಗಳೂರಿನಲ್ಲಿರುವಂಥ ASC ಕಾಲೇಜ್ನ ವಿದ್ಯಾರ್ಥಿನಿ ಪ್ರತೀಕ್ಷಾ ಇಡೀ ರಾಜ್ಯಕ್ಕೆ 3ನೇ ಸ್ಥಾನವನ್ನು ಪಡೆದಿದ್ದಾರೆ. ನಮ್ಮೊಟ್ಟಿಗಿದ್ದಾರೆ. ಪ್ರತೀಕ್ಷಾ, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಏನು ಅನ್ನಿಸ್ತಾ ಇದೆ? I'm feeling very happy actually. It's all the efforts of the college, teachers and everything. Without them, I couldn't have got this score. And yeah, all the college efforts, the programs what they conducted, toppers program, the continuous tests that they conducted, all of them helped me very much for the final exams. Yeah. ಯಾವಾಗಲೂ ಹೆಣ್ಮಕ್ಳಿಗೆ ಜಾಸ್ತಿ ಮಾರ್ಕ್ಸ್ ಬರುತ್ತೆ ಯಾಕೆ? Yeah, we actually have the determination, so yeah, we get the marks. How do you feel? I feel very happy. ಅದೊಂದು ಕಡೆ ಅವರ ಪೋಷಕರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ನಿಮಗೇನು ಅನಿಸ್ತಾ ಇದೆ? ತುಂಬ ಸಂತೋಷ ಆಗ್ತಾ ಇದೆ ಸರ್, ತುಂಬ ಸಂತೋಷ ಆಗ್ತಾ ಇದೆ. ಚೆನ್ನಾಗಿ ಓದಿದ್ದಾಳೆ, ಕಾಲೇಜ್ ಎಫರ್ಟು ಚೆನ್ನಾಗಿದೆ. ಅಲ್ಲಿ ಎವ್ರಿ ಮಂತ್ ಟೆಸ್ಟ್ ಗಿಸ್ಟ್ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ರು. ಎಲ್ಲ ಓದಿ ಹೋಪ್ಸ್ ಇತ್ತು ನನಗೆ ಆಗುತ್ತೆ ಅಂತ. ಥರ್ಡ್ ರ್ಯಾಂಕ್ ಬಂದಿದ್ದಾಳೆ, ತುಂಬ ಸಂತೋಷ. ಒಂದಿಷ್ಟು ಜನ ಅಪ್ಪ ಅಮ್ಮಂದ್ರು ಬೈತಾ ಇರ್ತಾರೆ, 3ನೇ ರ್ಯಾಂಕ್ ಆಯಿತು, ಸೆಕೆಂಡು ಫಸ್ಟ್ ಬರಬೇಕಿತ್ತು ಅಂತ. ಆ ಥರ ಏನಿಲ್ಲ, ಅದು ಬಂದಿದೆ ಗ್ರೇಟ್. ನನಗೆ ಥರ್ಡ್ ರ್ಯಾಂಕ್ ಆಗಲಿ ಫಸ್ಟ್ ರ್ಯಾಂಕ್ ಒಂದು ರ್ಯಾಂಕು ಚೆನ್ನಾಗಿ ಬಂದಿದೆ, ಸಂತೋಷ ಪಡ್ತೀವಿ. ಓಕೆ ಸರ್. ಅದೊಂದು ಕಡೆ ಇಲ್ಲಿ ಕಾಲೇಜ್ನ ಸಂಭ್ರಮಾಚರಣೆಯನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿರುವಂಥ ಅವರ ಮೇಷ್ಟ್ರು ಈಗ ಮಗಳಿಗೆ, ಅವರ ವಿದ್ಯಾರ್ಥಿನಿಗೆ ಸಿಹಿಯನ್ನು ತಿನ್ನಿಸಿ ಅವರ ಕುಟುಂಬಸ್ಥರಿಗೆ ಸಿಹಿಯನ್ನು ಹಂಚುವಂಥ ಒಂದು ಯತ್ನದಲ್ಲಿದ್ದಾರೆ. ಮುರಳೀರವರು ಈ ಒಂದು ಸಂಸ್ಥೆಯ ಮುಖ್ಯಸ್ಥರು. ಸರ್, ನಿಮ್ಮ ಸಂಸ್ಥೆಯ ಮಗು 3ನೇ ರ್ಯಾಂಕು. ತುಂಬ ಖುಷಿ ಆಯಿತು ಸರ್. ವಿ ಆರ್ ವೆರಿ ಪ್ರೌಡ್ ಆಫ್ ಹರ್. Actually, to be frank, we expected first rank only. It doesn't matter. So it happens sometimes getting 1 or 2 marks difference. And on behalf of the management of ASC, we wish her all the very best and Almighty bless her. ಇಲ್ಲಿಗೆ 3ನೇ ರ್ಯಾಂಕ್ ತೆಗೆದುಕೊಂಡಂಥ ವಿದ್ಯಾರ್ಥಿನಿ ಈಗ ಪೋಷಕರಿಗೂ ಕೂಡ ಖುಷಿ ಇದೆ, ಆಕೆಗೂ ಕೂಡ ಖುಷಿ ಇದೆ, ಸಂಸ್ಥೆಗೂ ಖುಷಿ ಇದೆ. ಇಂಥ ಘಟನೆ ಮುಂದುವರಿಯಬೇಕು, ಅದರ ಜೊತೆಗೆ ಮತ್ತಷ್ಟು ಉನ್ನತ ಮಟ್ಟಕ್ಕೆ ಏರಲಿ ಅನ್ನೋದು ಪೋಷಕರ ಹಾಗೂ ಸಂಸ್ಥೆಯ ಹಾರೈಕೆಯಾಗಿದೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.